ನೋಡಿ ಸ್ನೇಹಿತರೆ, ಕೊನೆಗೂ 12ನೇ ಮತ್ತು 13ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಲೈವ್ ಪ್ರೂಫ್ ಅನ್ನ ತೋರಿಸ್ತೇನೆ ನೋಡಿ. ಆದ್ರೆ ನೀವು ಇನ್ನೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 12ನೇ ಮತ್ತು 13ನೇ ಕಂತಿನ ಹಣ ಗೃಹಲಕ್ಷ್ಮಿಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಜಮಾ ಆಗ್ತಾ ಇದೆ. ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ 12ನೇ ಮತ್ತು 13ನೇ ಕಂತಿನ ಹಣ ಒಟ್ಟು 4,000 ಪೆಂಡಿಂಗ್ ಇತ್ತು, ಜಮಾ ಮಾಡ್ತಾ ಇದ್ದಾರೆ ನೋಡಿ. ಬಹಳಷ್ಟು ಜನ ಕಾಯ್ತಾ ಇದ್ರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಕೊನೆಗೂ ಗೃಹಲಕ್ಷ್ಮಿಯ 12ನೇ ಮತ್ತು 13ನೇ ಕಂತಿನ ಹಣ ಬಂದಿದೆ. ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬರಲಿಕ್ಕೆ ಬಾಕಿ ಇದೆ ಎಂಬುದರ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಹಾಗೆಯೇ ನಿಮಗೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಓಕೆನಾ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 12ನೇ ಮತ್ತು 13ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ನೀವು ಈಗಾಗಲೇ ನೋಡಿರ್ತೀರಿ, ಆದ್ರೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿರಲಿಲ್ಲ. ಈ ಒಂದು ಉದ್ದೇಶಕ್ಕಾಗಿ ನಾನು ಕಳೆದ ವಿಡಿಯೋದಲ್ಲಿ ಎಕ್ಸಿಟ್ ಪೋಲ್ ಅನ್ನ ಪೋಸ್ಟ್ ಮಾಡಿದ್ದೆ. ಸೊ ಈ ಒಂದು ಎಕ್ಸಿಟ್ ಪೋಲ್ ಗೆ ಸಾಕಷ್ಟು ಫಲಾನುಭವಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ನೋಡಿ. ಎಕ್ಸಿಟ್ ಪೋಲ್ ಗೆ ನಮ್ಮ ಒಬ್ಬ ವೀಕ್ಷಕರು ಈ ಎಕ್ಸಿಟ್ ಪೋಲ್ ಗೆ ಕಮೆಂಟ್ ಅನ್ನ ಹಾಕಿದ್ದಾರೆ. ಈ ಮೂಲಕ ಇವರಿಗೆ ಒಟ್ಟು 4,000 ಹಣ ಜಮಾ ಆಗಿದೆ. ಗೃಹಲಕ್ಷ್ಮಿಯ 12ನೇ ಮತ್ತು 13ನೇ ಕಂತಿನ ಹಣ ಇವರಿಗೆ ಒಟ್ಟು 4,000 ಬಂದು ಜಮಾ ಆಗಿದೆ. ಹಾಗಾಗಿ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ, ಎಲ್ಲರಿಗೂ 4,000 ಹಣ ಜಮಾ ಆಗ್ತಾ ಇದೆ. ಒಂದೇ ಸಲಕ್ಕೆ 2 ಕಂತುಗಳ ಹಣವನ್ನು ಜಮಾ ಮಾಡಲಾಗಿದೆ. ಇವರಿಗೆ ಒಟ್ಟು 4,000 ಹಣ ಜಮಾ ಆಗಿದೆ ನೋಡಿ. ಆಲ್ರೆಡಿ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗಕ್ಕೆ ಈ ಹಣ ಒಂದು ಸೇರಿದೆ. ಗೃಹಲಕ್ಷ್ಮಿಯ 12ನೇ ಮತ್ತು 13ನೇ ಕಂತಿನ ಹಣ 2 ಹಂತಗಳಲ್ಲಿ ಸರ್ಕಾರದಿಂದ ಒಟ್ಟು 4,000 ಹಣನ ಜಮಾ ಮಾಡಲಾಗಿದೆ. 12ನೇ ಮತ್ತು 13ನೇ ಕಂತಿಗಳು ಮಾತ್ರ ಜಮಾ ಆಗಿದೆ. ಇನ್ನು 14ನೇ ಕಂತು ಜಮಾ ಆಗಿಲ್ಲ. ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ, ಒಟ್ಟು 4,000 ಅಷ್ಟೇ ಜಮಾ ಆಗಿರೋದು. 3ನೇ ಮತ್ತು 4 ಹಂತಗಳಲ್ಲಿ 13 ಜಿಲ್ಲೆಗಳಿಗೆ ನಾಳೆಯಿಂದ ಈ ಒಂದು 12ನೇ ಮತ್ತು 13ನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ 3ನೇ ಹಂತದಲ್ಲಿ ಬೆಳಗಾವಿ ವಿಭಾಗ ಮತ್ತು 4ನೇ ಹಂತದಲ್ಲಿ ಕಲಬುರಗಿ ವಿಭಾಗಕ್ಕೆ ಗೃಹಲಕ್ಷ್ಮಿಯ ಪ್ರತಿಯೊಂದು ಫಲಾನುಭವಿಗಳಿಗೆ 12ನೇ ಮತ್ತು 13ನೇ ಕಂತಿನ ಹಣ ಇವರಿಗೆ 4,000 ಹಣ ನಿಮ್ಮ ಖಾತೆಗಳಿಗೆ ಬಂದು ಸೇರಲಿದೆ. ಯಾರು ಕೂಡ ಆತಂಕ ಪಡಬೇಡಿ, ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಮುಂದುವರಿಯಲಿದೆ. ಪ್ರತಿಯೊಂದು ಫಲಾನುಭವಿಗಳಿಗೂ ಈ ಹಣ ಬಂದು ಸೇರುತ್ತೆ. ಸರ್ಕಾರದಿಂದ ಈಗಾಗಲೇ ಈ ಹಣನ ಬಿಡುಗಡೆ ಮಾಡಿದೆ. ಆದರೆ ನಿಮ್ಮ ಖಾತೆಗಳಿಗೆ ಬರಲು 4 ದಿನ ತಡ ಆಗಬಹುದು. ಯಾಕಂದ್ರೆ ಖಂಡಿತವಾಗಿಯೂ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ 4,000 ಬಂದೇ ಬರುತ್ತೆ. ಸ್ನೇಹಿತರೆ, ನಿಮಗೆ ತಿಳಿದ ಹಾಗೆ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಗಳಿಗೆ ಹಣವನ್ನ ಡಿಬಿಟಿ ಮೂಲಕನೇ ನೇರವಾಗಿ ಅವರ ಅಕೌಂಟ್ ಗಳಿಗೆ ಹಾಕಲಾಗುತ್ತೆ. ಆದ್ರೆ ಈ ಡಿಬಿಟಿ ಸರ್ವರ್ಗೆ ಪುಷ್ ಮಾಡಿದ ಮೇಲೆ ಸಡನ್ ಆಗಿ ಯಾರಿಗೂ ಕೂಡ ಹಣ ಜಮಾ ಆಗಲ್ಲ. 1 ವಾರ ಟೈಮ್ ತಗೊಳುತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಬ್ಯಾಂಕ್ಗಳಾಗಲಿ ಫಲಾನುಭವಿಗಳ ಹೆಸರುಗಳಾಗಲಿ ಕೆಲವೊಂದು ಫಲಾನುಭವಿಗಳ ಡಾಟಾ ಸೇಮ್ ಆಗಿರುತ್ತೆ. ಈ ಒಂದು ಕಾರಣಕ್ಕಾಗಿಯೇ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ. ಈಗಾಗಲೇ ಸರ್ಕಾರದಿಂದ ಗೃಹಲಕ್ಷ್ಮಿಯ 12ನೇ ಮತ್ತು 13ನೇ ಕಂತಿನ ಹಣ ಜಮಾ ಆಗಿದೆ. ನಿಮಗೂ ಕೂಡ ಈ ವಾರದಲ್ಲಿ ಆಗಲಿ ಅಥವಾ ಮುಂದಿನ ವಾರದಲ್ಲಿ ಆಗಲಿ ಹಣ ಬಂದು ನಿಮ್ಮ ಕೈಗೆ ಸೇರುತ್ತೆ. ಹಾಗಾಗಿ ಯಾರು ಕೂಡ ಆತಂಕ ಪಡಬೇಡಿ, ಖಂಡಿತವಾಗಿಯೂ ಬಂದೇ ಬರುತ್ತೆ ನೋಡಿ. ಇಷ್ಟು ಗೃಹಲಕ್ಷ್ಮಿ 12ನೇ ಮತ್ತು 13ನೇ ಕಂತಿನ ಹಣದ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿದ್ದೆ. ಈ ವಿಡಿಯೋ ಎಲ್ಲರಿಗೂ ತಲುಪಲು ಈ ಕೂಡಲೇ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತದೆ. ಧನ್ಯವಾದಗಳು.